ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನಮಸ್ಕಾರ ವೀಕ್ಷಕರೇ, ಧನುಸು ರಾಶಿ ವೀಕ್ಷಕರಿಗೆ ತಮಗೆಲ್ಲರಿಗೂ ನಮ್ಮ ಈ ಸಂಚಿಗೆ ಹಾರ್ದಿಕವಾದಂತಹ ಸ್ವಾಗತ. ದತ್ತ ಚೈತನ್ಯ ಫೌಂಡೇಶನ್ನಿಂದ ಇವತ್ತಿನ ದಿವಸ ನಾವು ಈ ಧನುಸ್ಸು ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಯಾವ ಪರಿಹಾರವನ್ನ ಅಂದರೆ ಯಾವ ದೇವತೆ ಉಪಾಸನೆಯನ್ನ ಮಾಡಿಕೊಂಡ್ರೆ ಅವರಿಗಿರುವಂತಹ ತೊಂದರೆ ದೂರವಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನೋದನ್ನ ತಿಳ್ಕೊಳ್ತೇವೆ. ನೋಡಿ, ನಾನು ಈಗಾಗಲೇ ನನ್ನ ಕಳೆದ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರಿಗೆ ಗ್ರಹಗಳು ಯಾವ ಸ್ಥಾನದಲ್ಲಿದೆ ಮತ್ತು ಯಾವುದು ಶುಭ ಫಲವನ್ನ ಕೊಡುತ್ತೆ, ಯಾವುದು ಅಶುಭ ಫಲವನ್ನ ಕೊಡುತ್ತೆ ಅಂತ ಅನ್ನೋದನ್ನು ಈಗಾಗಲೇ ನಾನು ತಿಳಿಸಿದ್ದೆ. ಈಗ ಅಶುಭ ಫಲವನ್ನು ಕೊಡುವಂತಹ ಗ್ರಹಗಳಿಗೆ ಪರಿಹಾರವನ್ನ ನಾವು ಯಾವ ರೀತಿಯಾಗಿ ಮಾಡಿಕೊಳ್ಳೋದು, ಮುಖ್ಯವಾಗಿ ನೋಡಿ, ಎರಡು ಗ್ರಹಗಳ ಪರಿಹಾರವನ್ನು ಮಾಡಿಕೊಳ್ಳಿ. ಒಂದು ಕುಜ ಮತ್ತು ಒಂದು ರಾಹು. ರಾಹು ಸುಖಸ್ಥಾನವನ್ನ ಬಾಧಿತವಾಗಿ ಮಾಡ್ತಾ ಇದ್ದಾನೆ, ಹಾಗಾಗಿ ರಾಹುಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡ್ಕೊಳ್ತಕ್ಕದ್ದು. ಮತ್ತು ಧನಸ್ಥಾನದಲ್ಲಿರುವಂತಹ ಕುಜನಿಂದ, ಯಾಕೆಂದ್ರೆ ಶನಿಯ ರಾಶಿಯಲ್ಲಿ ಇಟ್ಕೊಂಡಿದ್ದಾನೆ, ಅಲ್ಲಿಂದ ನಿಮಗೂ ಕೂಡ ಧನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹಣಕಾಸಿನ ತೊಂದರೆ ಯಾವ ರೀತಿಯಿಂದಲೂ ಆಗಬಾರದು. ಮತ್ತು ಆತ ಕುಟುಂಬ ಸ್ಥಾನದಲ್ಲೂ ಇರೋದ್ರಿಂದ ಅಂದ್ರೆ ಪಾರಿವಾರಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ರೀತಿಯ ತೊಂದರೆ ನಿಮಗೆ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಎರಡು ಗ್ರಹಗಳ ಉಪಾಸನೆಯನ್ನ ನೀವು ಮಾಡ್ಕೊಳ್ತಕ್ಕದ್ದು. ಯಾವ ರೀತಿಯಾಗಿ ನೋಡಿ, ರಾಹುವಿಗೆ ಸಂಬಂಧಪಟ್ಟಂತೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನ ಸರಿಯಾಗಿ ಗಮನದಲ್ಲಿಟ್ಟುಕೊಳ್ಳಿ. ಈ ಮಂತ್ರ ಸುಲಭವಾಗಿ ಸಿಗುತ್ತೆ. ಇದನ್ನ ಪ್ರತಿನಿತ್ಯ ಒಂದು 28 ಸಾರಿ ಬೆಳಿಗ್ಗೆ ಹೇಳ್ತಾ ಹೋಗಿ. ರಾಹುವಿನ ಪ್ರಭಾವ ಕಡಿಮೆಯಾಗುತ್ತೆ. ಅದರಂತೆ ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಇದು ಕುಜನಿಗೆ ಸಂಬಂಧಪಟ್ಟಂತ ಮಂತ್ರ, ಮಂಗಲ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಮಂತ್ರವನ್ನು ಕೂಡ ಪ್ರತಿನಿತ್ಯ 28 ಸಾರಿ ನೀವು ಹೇಳ್ತಾ ಹೋಗಿ. ಈ ಎರಡು ಗ್ರಹಗಳ ಬಾಧೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಆಗೋದಿಲ್ಲ. ಅದರ ಜೊತೆಗೆ ಕುಜ ಮತ್ತು ರಾಹುವಿಗೆ ಸಂಬಂಧಪಟ್ಟಂತಹ ದಾನಾದಿಗಳನ್ನು ಕೂಡ ತಿಂಗಳಲ್ಲಿ 1 ಸಾರಿ ಆದರೂ ಮಾಡಿಕೊಳ್ಳಿ. ಕುಜನಿಗೆ ಸಂಬಂಧಪಟ್ಟಂತೆ ತೊಗರಿ ಬೇಳೆಯನ್ನು ಯಾವುದಾದ್ರೂ ದೇವಸ್ಥಾನದಲ್ಲಿ ನಿಮಗೆ ಎಷ್ಟು ಶಕ್ಯತೆ ಇದೆಯೋ ಅಷ್ಟನ್ನ ದಾನ ಮಾಡಿ. ಇನ್ನು ರಾಹುಗೆ ಸಂಬಂಧಪಟ್ಟಂತೆ ಉದ್ದಿನ ಬೇಳೆಯನ್ನ ಅದನ್ನು ಕೂಡ ನೀವು ದಾನ ಮಾಡಿದ್ದಾದರೆ ಈ ಎರಡು ಗ್ರಹಗಳ ಅಲ್ಪ ಪ್ರಮಾಣದ ಒಂದು ದೋಷದಿಂದ ನೀವು ಪಾರಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಫೆಬ್ರವರಿ ತಿಂಗಳು ನಿಮಗೆ ಅತ್ಯಂತ ಸುಗಮವಾಗಿ ಮತ್ತು ಸುಖ ಸಂತೋಷದಿಂದ ಇರುತ್ತೆ. ನೀವು ಮಾಡುವಂತಹ ಕಾರ್ಯದಲ್ಲಿ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.